ಇದೇನು ಲೋಕೆ ಒಂದು ಕಮ್ಮಿ ಒಂದು ಜಾಸ್ತಿ ಇಟ್ಟಿದೆಯಾ? ನೋಡಿ ನಮ್ಮ ಲೋಕಿ ಮೇವು ಹಾಕ್ತವ್ರೆ. ಎಲ್ಲ ಲೈನ್ ಹೊಡಿಯೋಕೆ ಹೋಗಿದ್ರು, ಈಗ ಲೇಟಾಗಿ ಬಂದು ಈಗ ಅರ್ಜೆಂಟ್ ಮೇವು ಹಾಕ್ತಾರೆ. ನನ್ನ ಹತ್ರ ಮಾತಾಡ್ತಾ ಇಲ್ಲ. ಇಲ್ಲ ಸರ್, ಆ ಥರ ಅಂತೇನಿಲ್ಲ. ಹಾಂ, ದಪ್ಪ ಆಗ್ಬಿಟ್ಟವ್ರಿ. ಏನು ರೀ ದಪ್ಪ ಆಗ್ಬಿಟ್ಟಿದ್ದೀರಾ ಮನೆ ಇದರಿಂದ? ಇದು ಹಂಗೇನೆ ಸರ್, ಯಾಕೆಂದ್ರೆ ಯಾವ ಮಾಡು ಅಂದಿನ ಕುರಿನ? ಇಲ್ಲ ನಾವೆಲ್ಲ ಮಟನವರು ಸರ್. ಯಾಕೆ ಅಂತಂದ್ರೆ ಐನಗುಡಿ ಜಾತ್ರೆಯಲ್ಲಿ ಸಿಕ್ಕಾಪಟ್ಟೆ ಶ್ರಮ ವಹಿಸಿ ಕೆಲಸ ಮಾಡೋದಲ್ಲ, ಅದಕ್ಕೆ ಇವಾಗಾರು ರೆಸ್ಟ್ ಮಾಡೋಣ ಅಂತೇಳಿ ರೆಸ್ಟ್ ಮಾಡಿ ಸ್ವಲ್ಪ. ಏನು ರೇಟ್ ಹೇಳ್ತಿದ್ದೀರಾ ಸರ್? ಏನು ರೇಟ್ ಅಂತ ಅನ್ನೋದಕ್ಕಿಂತ ರೈತನಿಗೆ ಈ ಜಾತ್ರೆಯಲ್ಲಿ ಆಗಿರ್ತಕ್ಕಂಥದ್ದು ತುಂಬಾನೇ ನೋವು. ನೋಡ್ದೆಪ್ಪ, ನೀವು ಲೈಟಿಂಗ್ ಇಲ್ಲ ಅಂತ ಹಾಕಿದ್ರಿ, ನೀವು ಯಾಕೆ ಹಾಕೊಂಡಿಲ್ಲ ಲೈಟಿಂಗ್ ಇಲ್ಲಿ? ಅದೇ ಈಗ ಸ್ಟಾರ್ಟ್ ಮಾಡಿ, ನೀವು ನಾನು ಹೇಳ್ತೀನಿ. ಸ್ಟಾರ್ಟಿಂಗ್ನಲ್ಲೇ ಇದೆ ಅವಾಗಲಿಂದ. ಓ ಹೌದ್ರಾ? ನೀವು ಅವಾಗ ಬಕೆಟ್ ತಂದಾಗಲಿಂದ ಸ್ಟಾರ್ಟಿಂಗ್ನಲ್ಲೇ ಇದೆ. ಓಕೆ, ಇಲ್ಲಿ ಕೈ ಇರಲಿ. ಏನು ವಿಚಾರ ಅಂತಂದ್ರೆ ಅದಕ್ಕೆ ನಿಮ್ಗೆ ಲೈಟ್ ಕೊಟ್ಟಿಲ್ಲ, ಎಲ್ಲರೂ ಕೊಟ್ಟವ್ರೆ ಸರ್? ಇಲ್ಲ ಸರ್, ಎಲ್ಲರೂ ಅಂದ್ರೆ ಅವರವರ ಸ್ವಂತ ದುಡ್ಡಲ್ಲಿ ಅವರು ಖರ್ಚು ಮಾಡಿ ಲೈಟಿಂಗ್ ಹಾಕ್ಸ್ಕೊಂಡಿದ್ದಾರೆ, ಪೆಂಡಲ್ ಹಾಕ್ಸ್ಕೊಂಡಿದ್ದಾರೆ, ಮತ್ತೆ ಸೀರೆ ಸೆಟ್ ಹಾಕ್ಸ್ಕೊಂಡಿದ್ದಾರೆ. ಇಲ್ಲಿನ ನಗರಸಭೆಯಿಂದಾಗ್ಲಿ ಅಥವಾ MLA ಕೋಟ ಅಥವಾ ಜಿಲ್ಲಾಧಿಕಾರಿಗಳ ಕೋಟ ಇಲ್ಲ ಯಾವುದೇ ಒಂದು ಅಲ್ಲ. ನನ್ನ ಲೆಕ್ಕದಲ್ಲಿ ನೋಡಿದ್ರೆ ನೀವು ಕೇಳೋದು ಧರ್ಮ, ಆದರೆ ನನ್ನ ಲೆಕ್ಕದಲ್ಲಿ ನೋಡಿದ್ರೆ ಇದು ವಿಶಾಲವಾಗಿದೆ ಮಾಗಡಿ. ಬೇರೆ ಥರ ಚಿಕ್ಕ ಜಾತ್ರೆ ಅಲ್ಲ, ಎಲ್ಲರಿಗೂ ನಾವು ಅನುಕೂಲ ಮಾಡ್ಕೊಳಕ್ಕಾಗಲ್ಲ. ಸರ್ ಇದು ಜೊತೆ ಇಲ್ಲ, ಯಾಕೆಂದ್ರೆ ಎಲ್ಲ ನಾವು 120 ಇಟ್ಕೊಂಡಿರೋದು. ಯಾಕೆಂದ್ರೆ ಇದು ಮನೆ ಹಸಿನ ಕರ, ಸರಿನಾ? ಇದು ಮನೆ ಹಸಿನ ಕರ ಆಗಿರೋದ್ರಿಂದ ಇದು ಒಂಟಿ ಇರುತ್ತೆ. ಅದು ಈಗ ಬರಬೇಕಾದ್ರೆ ಒಂದು ಹೊಡ್ಕೊಂಡು ಹೋಗ್ಬಾರ್ದು ಅಂತ ಅದ್ರ ಜೊತೆಗೆ ಇನ್ನೊಂದು ಇರಲಿ ಅಂತೇಳಿ ಅದನ್ನು ತೊಗೊಂಬಂದಿರ್ತೀವಿ. ಇದು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಈಗ ಪ್ರತಿ ವರ್ಷದಂಗೆ ಲೆಕ್ಕ ಹಾಕೊಂಡ್ರೆ ನಾನು ಐನಗುಡಿ ಜಾತ್ರೆ ನಮ್ಮದು ಜೋರು. ನಮಗೆ ಐನಗುಡಿ ಜಾತ್ರೆಯಲ್ಲಿ ನಾವೆಲ್ಲ ಮಾಡ್ತೀವಿ ಫ್ರೆಂಡ್ ಸರ್ಕಲ್ ಸೇರಿಕೊಂಡು. ಇಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ನಮ್ಮ ಜಯಂತ್ ಅಂತಿದ್ದಾನೆ, ಅವನು ಮತ್ತೆ ಅಲ್ಲಿದ್ದಾನೆ ಜಯಂತ್ ಅಂತ, ಅವನು ಮತ್ತೆ ನಮ್ಮ ಕರಿಯಪ್ಪಣ ಅಂತಿದ್ದಾರೆ. ಅವರಿಬ್ರು ಸೇರ್ಕೊಂಡು ಮಾಗಡಿ ಮಾಡ್ತಾರೆ. ಅವ್ರ ಜೊತೆ ನಾನು ಸಾಥ್ ಕೊಡ್ತೀನಿ. ಅಂದ್ರೆ ಪ್ರತಿಯೊಂದು ಎಲ್ಲ ಅವರೇ ಮಾಡ್ತಾರೆ, ನಮ್ದೇನಿಲ್ಲ. ಅದಾದ್ಮೇಲೆ ಈ ಕರು ಕೂಡ ನಮ್ಮ ಜಯಂತ್ ಅವ್ರದೇ. ನಮ್ಮ ಜಯಂತ್ ಅವ್ರು ತಗೊಂಡಿರೋದು. ಅಂದ್ರೆ ಅವರು ಯೂತ್ ಸರ್ಕಲ್ ಆದ್ರೂ ಏನಕ್ಕೆ ಅವರು ಕರ ತಗೊಂಡಿದ್ದಾರೆ ಅಂದ್ರೆ, ನಾವು ಜಾತ್ರೆ ಮಾಡಬೇಕು ಯೂತ್ ಸರ್ಕಲ್ ಅಲ್ಲಿ, ಹಳೆ ತಲೆಯಲ್ಲಿ ನಡ್ಕೊಂಡ್ ಬಂದಿರೋಂಥದ್ದನ್ನ ನಾವು ಮುಂದುವರಿಸಬೇಕು ಅಂದ್ಬಿಟ್ಟು ಅವನು ತಗೊಂಡು. ಮತ್ತೆ ಇದನ್ನು ಕೂಡ ಅಷ್ಟೇ ಕಡಸ್ಕರ ಅವ್ರ ಮನೇಲಿ ಇದ್ದದ್ದು ಹುಟ್ಟಿದ್ದು, ಅದನ್ನ ಒಂಟಿ ಹೊಡ್ಕೊಂಡು ಹೋಗ್ಬಾರ್ದು ಅಂತ ಒಂದು ಓರ್ಗರ ತಗೊಂಡು ಅದನ್ನ ಹಾಕೊಂಡ್ ಬಂದಿದ್ದಾರೆ. ಅದ್ರ ಜೊತೆಗೆ ಇವರು ಇಲ್ಲೇ ಪರ್ಚೇಸ್ ಮಾಡಿದ್ರು. ಇವು ಬಂದು ಹತ್ತತ್ರ 1.25 ವರ್ಷದ ಕರುಗಳು. ಇವು ಇಲ್ಲ ಸರ್, ಇಲ್ಲ ಆಗಿದೆ 1.25 ವರ್ಷ ಆಗಿದೆ. ಇವರು ಸುರೇಶ್ ಅಣ್ಣ ಅಂತ, ಬನ್ನಿ ಅಣ್ಣ. ಇವರು ಚಾಮರಾಜನಗರ, ಅಲ್ಲಿಂದ ನಮ್ಮ ಸ್ನೇಹಕ್ಕೆ ಇದಾಗಿರೋದು. ಹೆಂಗೆ ಅಂದ್ರೆ ನಮ್ಮ ಒಂದು ಇರೋದ್ರಿಂದ ನಾಲ್ಗೆ ವಿಚಾರದ ಮೇಲೆ ನಂಬಿಕೆ ಬಂದಿದ ತಕ್ಷಣ ಒಂದು ಕಾಲ ಆಯ್ತಾ? ಇಲ್ಲ ಸರ್, ನಾನು ಇವು ಹೇಳ್ಬೇಕು ಅಂತಂದ್ರೆ ಬರೀ 95,000 ತಗೊಂಡ್ರು. ಸರಿನಾ? ಯಾಕಂದ್ರೆ ನಂಬರ್ 1 ಆಗುತ್ತೆ ಸರ್. ಯಾಕಂದ್ರೆ ಇದನ್ನ ನಾವೇನು ಸುಳ್ಳು ಹೇಳೋ ಅವಶ್ಯಕತೆ ಏನಿಲ್ಲ. ಐಟಮ್ ಕೊಡ್ಬೇಕು. ಅದು ಇವ್ರು ಹೇಳಿದ್ರು ಎಷ್ಟು ವಯಸ್ಸು? 1.25 ವರ್ಷ. ಆಗಿಲ್ಲ, 1 ವರ್ಷ ಇದೆ. ಅದು ಹೆಂಗೆ ಅಂತಂದ್ರೆ ಇದು ರುಚಿಗೆ ಹಳ್ಳಿಕರ್ ಸಾಕ್ಲೇಬೇಕು ಅಂತ ಫೋನ್ ಮಾಡಿ ಸಾಲ ಮಾಡ್ಕೊಂಡು ತಗೊಂಡ್ಬಂದಿರೋದು. ನಾನೊಬ್ಬ ಹುಚ್ಚ ಸರ್, ನಾನೊಬ್ಬ ಹುಚ್ಚ ಅಲ್ಲ. ಹಂಗೆ ಮನೆಯವರು ಅಂತ ಇರೋದು ಇರೋ ಸೀಮೆ ಹಸ್ಗಳು ಸಾಕು ಅಂತಾರೆ, ನಂಗೆ ಬೇಕಲೇಬೇಕು ಅಂತೇಳಿ ಆ ಹುಚ್ಚು ತಂದಿನಿ. ಇದು ಓರಿನ ಆಸಾನ ಕಡಸ್ಗಳು ಸರ್, ಹೆಣ್ಕೂರ್ಸ ಸಖತ್ತಾಗಿ ಇದೆ, ಒಳ್ಳೆ ರೇಟ್ ಸಿಕ್ಕಿದೆ ಹೆಣ್ಕೂರುಗಳು. ಆಮೇಲೆ ಇದ್ರದ್ದು ಒಳ್ಳೆ ಬಿತ್ತನೆ ಹಾಕ್ಬಿಟ್ಟು ಕರುಗಳು ತೆಗೀರಿ. ಹಸುನು ಲಕ್ಷಣ ಆಗವೆ, ಚೆನ್ನಾಗವೆ, ಸಖತ್ತಾಗವೆ. ನೋಡಿದ ತಕ್ಷಣ ಹೇಳ್ಬಿಟ್ಟೆ, ಅವೆಲ್ಲ ನೋಡ್ಕೊಂಬಂದಲ್ಲ, ಇಲ್ಲಿ ನೋಡಿದ ತಕ್ಷಣ ಹೇಳ್ಬಿಟ್ಟೆ ಇದು ಲೋಕೇಶ್ ಅಣ್ಣನ ಕೃಪೆ ಹೇಳ್ಬೇಕು. ನಂಬರ್ 1 ಇದೆ. ಬೇಕು ಅಂತ ಅಟಕ್ ಬಿದ್ದೆ ತಕೊಂಡು. ಯಾಕೆಂದ್ರೆ ಅವರು ಇನ್ನೂ ಒಂದು ಸ್ವಲ್ಪ ಕಮ್ಮಿ ಆದ್ರೆ ಅವ್ರಿಗೆ ಬಾಡಿಗೆ ಅಟ್ಲೀಸ್ಟ್ ಅವಾಯ್ಡ್ ಆಗುತ್ತೇನೋ ಅನ್ನೋದು ನಮ್ಮ ಮನುಷ್ಯನಿಗೆ ಎಷ್ಟು ಕಮ್ಮಿ ಆದ್ರೂ ಸಾಲಲ್ಲ ಗುರು. ಅದು ತೃಪ್ತಿ ಆಗ್ಬೇಕಷ್ಟೇ, ಹಂಗಂತಲ್ಲ, ಮನುಷ್ಯನಿಗೆ ತೃಪ್ತಿ ಆಗ್ಬಿಡ್ಬೇಕು, ಅದೇ ನಮ್ಮ ಭಗವಂತ. ಸರ್ ಇದು ನಮ್ಮ ಕರಿಯಪ್ಪಣ ಇದಾರಲ್ಲ, ಅವರು ಒಂದ್ ಜೊತೆ ಹಸ್ಗಳಿದಾವೆ. ಅವ್ರದ್ದು ಮನೇಲಿ ಊಟದ ಕರ ಇದು ಹೆಣ್ಗರು. ಇದೇನು ರೇಟ್ಗಿಲ್ಲ ಸರ್? ಇಲ್ಲ, ಅದು ಇನ್ನು ಕರು ಇರೋದ್ರಿಂದ ಹಸು ಕರು ಸೇಲ್ಗೆ ಇಟ್ಟಿದ್ದಾರೆ ಅವರು. ಹಸು ಕರುನಾ? ಇಲ್ಲ, ಅಲ್ಲಿದೆ ಹಸು ಅದ್ರದ್ದು. ಇದು ಇವರು ಅವ್ರ ಮಾವ, ನಮ್ಮ ಕರಿಯಪ್ಪಣ ಅವ್ರ ಮಾವ. ಹೌದಾ? ತಮ್ಮ ಹೆಸರು? ಸಮಯ ಚೌಡೆ ಅವರು. ಇವರು ಒಂದ್ ಜೊತೆ ಎತ್ಗಳು ಸಾಕೊಂಡಿದ್ದಾರೆ, ಎರಡೆರಡಲ್ಲಿ ನಾವು. ಪ್ರತಿ ವ್ಯವಸಾಯ ಎಲ್ಲ ಮುಗಿಸ್ಕೊಂಡವ್ರು ಇದ್ರಲ್ಲಿ. ಎಲ್ಲ ವ್ಯವಸಾಯ ಮುಗ್ದಿರೋದ್ರಿಂದ ನೋಡಿ ಕತ್ಲೆ ಆಗೋಯ್ತು, ಅವ್ರ ಮುಖನೇ ಕಾಣ್ತಾ ಇದೆ. ಅದೇ ಅವಾಗ ಕಾದೆ ನಿಮಗೆ
ಇವ್ರ ಜೊತೆ ಮಡಿಕೊಂಡಿದ್ದಾರೆ ಅವರು ನನ್ನ ತಮ್ಮನ ಫ್ರೆಂಡ್ ಒಬ್ರು ಗಾಡಿ ಬಂದಿದೆ ಇವು ಬಂದು ನಮ್ಮ ಕರಿಯಪ್ಪಳ ನಾವು ಈಗ ಕರಿಯಪ್ಪಳನು ನೋಡಿ ಅಲ್ಲಿ ಹಿಂದೆ ಕಡೆ ಇದಾರಲ್ಲ ಅವರು ಜಯಂತ್ ಅಂತ ಇವರಿಬ್ರು ಪಾರ್ಟ್ನರ್ಸ್ ಇವರೇ ಇದನ್ನ ಅರೇಂಜ್ಮೆಂಟ್ ಮಾಡಿರೋದು ಇಲ್ಲಿಗೆ ಅವ್ರ ಜೊತೆಗೆ ನಾವು ಸಾಥ್ ಕೊಟ್ಟಿದ್ದೀನಿ ಬಂದಿದ್ದೀನಿ ಕರೆದ್ರು ಬರ್ಬೇಕು ಆದ್ರೆ ಬರೋ ವರ್ಷ ನಾನು ಬರ್ತೀನಿ. ಓಕೆ ಬನ್ನಿ ಖಂಡಿತ ನಾನು ಒಂದ್ ಜೊತೆ ಹಾಕ್ತೀನಿ. ಖಂಡಿತ ಹಾಕಿ ಸಾ ಇಲ್ಲ ನೀವೇ ನನಗೆ ಒಂದ್ ಜೊತೆ ಕೊಡ್ಸಿ. ಆಯ್ತು ಹೆಂಗೆ ಅಂದ್ರೆ ನೋಡಿ ಇದಿನ್ನು ಇವಾಗ ನಾನೇನ ತಗೋಬೇಕಂದ್ರೆ ಲೋಕಿಗೆ ಹೇಳೋದು. ಹೌದು ಇದು ಸಂಕ್ರಾಂತಿ ಆದ್ಮೇಲೆ ಆಗಿರೋದು ಎರಡಲ್ಲಿಗೆ ಎರಡಲ್ಲು ಸಿಕ್ಕಾಪಟ್ಟೆ ಇದು ಇದಕ್ಕೆ ಕೂಟ ಮಾಡ್ಬೇಕು ಅಂದ್ಬಿಟ್ಟು ಬಂದು ಇಲ್ಲಿಗೆ ಬಟ್ ಸಿಗ್ಲಿಲ್ಲ ಇನ್ನ ಹುಡುಕಾಡ್ತಾ ಇದೀವಿ ಆದ್ರೂ 2 ರೌಂಡ್ ಹೊಡೆದಿದ್ದೀವಿ ಈಗ ಆಲ್ರೆಡಿ. ಇಲ್ಲಿ ಜಾತ್ರೆಯಲ್ಲಿ ಹುಡುಕ್ಬಿಡಕ್ರು ಊರಿನಲ್ಲಿ ಹುಡುಕು ನೀನು. ಹಂಗೆ ನೋಡಿ ಇದು ಇಲ್ಲಿ ಬಾಯಿ ಬಂದಿದ್ರೆ ರೇಟ್ ಹೇಳ್ತಾರೆ. ಲಾಸ್ಟ್ ಅಲ್ಲಿ ಇದೆಯಲ್ಲ ಅಮ್ಮ ಇದು 1 ಲಕ್ಷನೇ ಕೊಡ್ತೀನಿ ಇವಾಗ ಇದ್ರ ಜೊತೆ. ಅದು ಎಷ್ಟನೇ ಸೂಲು? ಇಲ್ಲ ಇವಾಗ 4 ಕಲ್ಲು ಅದು ಈಗ 4 ಕಲ್ಲು ಅದು ಈಗ 2 ಅಲ್ಲಿ ಬಿದ್ದಿದೆ. ಪೆಂಡೆಂಟ್ ಆಗಿದೆ ಈಗ 2 ತಿಂಗಳಾಗಿದೆ. 2 ತಿಂಗಳು ಇನ್ನೂ ಡೌಟ್ ಅಲ್ಲಿ ಇದೆ ಯಾಕೆಂದ್ರೆ ಕನ್ಫರ್ಮ್ ಇಲ್ಲ. ಕನ್ಫರ್ಮ್ ಆಗಿ ಅಂದ್ರೆ ನಾವು 3 ಮಂತ್ಸ್ ಆದ್ಮೇಲೆ ಹೇಳಕ್ಕಾಗೋದು ಅದಕ್ಕೋಸ್ಕರ. ಅದು ಬಿಟ್ರೆ ಯಾರ್ದು? ಇವು ಎಲ್ಲ ಸ್ನೇಹಿತರುಗಳವು ಇವೆಲ್ಲನೂ ಅಲ್ಲಿ ಹಿಂದಗಡೆ ಇರೋ ಒಂದು ಜೊತೆ ಬೆಂಗಳೂರಿನವು ಅವು ಅಲ್ಲಿಂದ ಬಂದಿದ್ದಾವೆ ನಮ್ಮ ಸ್ನೇಹಿತರುಗಳೇನೆ ಅವರು ಲಾಸ್ಟಲ್ಲಿರುವ ಈಗ ಅಲ್ಲಿ ನಿಂತಿದ್ದಾರಲ್ಲ ಅಲ್ಲಿ ಯಾವುದೋ ಒಂದು ಕರ ಹಾಕಿತ್ತು ಅವ್ರ ಹಾಲು ಕರೆದಿದ್ರು ಕೇಳ್ಬಿಟ್ಟು ಕುಡಿದ್ಬಿಟ್ಟೆ ನಾನು ಸ್ವಲ್ಪ. ಇಲ್ಲ ಚೆನ್ನಾಗಿರ್ತದೆ.